ಯಾಕಾಯ್ತು ಫ್ಯಾಟ್ ಹಾಗಾದ್ರೆ ಯಾಕೆ ಬೇಕು ಬಾಡಿಯಲ್ಲಿ, ಎಷ್ಟು ಇರ್ಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಮೈನ್ ಆಗಿ ಫ್ಯಾಟ್ ಅಂತ ಹೇಳಿದ್ರೆ ನಾನು ಹೇಳ್ದೆ ಕಾರ್ಬೋಹೈಡ್ರೇಟ್ ಮತ್ತೆ ಪ್ರೋಟೀನ್ ತರ ಈ ಫ್ಯಾಟ್ ನಮ್ಮ ಬಾಡಿಗೆ ಎನರ್ಜಿಯನ್ನ ಕೊಡುವಂತದ್ದು, ಶಕ್ತಿಯನ್ನ ಕೊಡುವಂತದ್ದು. ಹಾಗಾದ್ರೆ ಈ ಫ್ಯಾಟ್ ಯಾಕೆ ಬೇಕು, ಮೈನ್ ಆಗಿ ಬೇಕು ಏನಕ್ಕೆ ಅಂತ ಹೇಳಿದ್ರೆ ನಮ್ದು ಎನರ್ಜಿ ಕೊಟ್ರೆ ಒಂದು ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಆಗಿ ಇಡ್ಲಿಕ್ಕೆ, ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಆಗಿ ಇಡ್ಲಿಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಈ ಫ್ಯಾಟ್. ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ವೈಟಮಿನ್ಸ್ ಇರುವಂತದ್ದು ಎ, ಸಿ, ಡಿ, ಇ, ಕೆ ಇದನ್ನೆಲ್ಲ ಪೋಷಣೆ ಮಾಡ್ಲಿಕ್ಕೆ ಈ ಫ್ಯಾಟ್ ಬೇಕು. ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಚಳಿ ಆದಾಗ ನಮ್ ಬಾಡಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬೇಕು ಈ ಫ್ಯಾಟ್. ಅದ್ರ ಜೊತೆಗೆ ನಮ್ ಅಂಗಾಂಗಗಳ ರಕ್ಷಣೆ ಮಾಡ್ಲಿಕ್ಕೆ, ಅಂಗಾಂಗ ಅಂತ ಹೇಳಿದ್ರೆ ಯಾವ್ದ್ಯಾವ್ದು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಇದೆಲ್ಲ ಅಂಗಾಂಗಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಫ್ಯಾಟ್ ತುಂಬಾ ಇಂಪಾರ್ಟೆಂಟ್. ಅದು ಏನ್ ಅಂಗಾಂಗ ಇದೆಯಾ ಅದ್ರ ಸುತ್ತ ಸ್ವಾಭಾವಿಕ ಪದರ ತರ ಇದ್ದು ಅದನ್ನ ರಕ್ಷಣೆ ಮಾಡುತ್ತೆ. ಹಾಗಾದ್ರೆ ಈ ಫ್ಯಾಟ್ ಅಲ್ಲಿ ಏನ್ ಪ್ರಕಾರಗಳಿದೆ ಅಂದ್ರೆ, ಫ್ಯಾಟ್ ಅಂತ ಹೇಳಿದಾಗ ಯಾವ ತರ ಫ್ಯಾಟ್ ಇದೆ, ಮೇನ್ ಆಗಿ 2 ತರ ಫ್ಯಾಟ್ ಇದೆ. ಒಂದು ಗುಡ್ ಫ್ಯಾಟ್ ಇದೆ, ಇನ್ನೊಂದು ಬ್ಯಾಡ್ ಫ್ಯಾಟ್ ಇದೆ. ಹಾಗಾದ್ರೆ ಗುಡ್ ಫ್ಯಾಟ್ ಅಂದ್ರೆ ಯಾವ್ದು, ಬ್ಯಾಡ್ ಫ್ಯಾಟ್ ಅಂದ್ರೆ ಯಾವ್ದು? ಗುಡ್ ಫ್ಯಾಟ್ ನಮ್ ಬಾಡಿಯಲ್ಲಿ ಇದ್ರೆ ಏನೆಲ್ಲ ಹೆಲ್ಪ್ ಆಗುತ್ತೆ? ಮೇನ್ ಆಗಿ ಗುಡ್ ಫ್ಯಾಟ್ ನಮ್ ಬಾಡಿಯಲ್ಲಿ ಇದ್ರೆ ನಮ್ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಹೃದಯದ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಈ ಗುಡ್ ಫ್ಯಾಟ್ ತುಂಬಾನೇ ಇಂಪಾರ್ಟೆಂಟ್. ಇದೆಲ್ಲ ಗುಡ್ ಫ್ಯಾಟ್ ಯಾವ್ದ್ರಲ್ಲಿ ಸಿಗುತ್ತೆ? ಕೆಲವೊಂದು ಡ್ರೈ ನಟ್ಸ್ ಗಳಲ್ಲಿ, ವಾಲ್ನಟ್ಸ್ ಗಳಲ್ಲಿ, ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಲ್ಲಿ, ಇದ್ರಲ್ಲೆಲ್ಲ ಸಿಗುವಂತದ್ದು ಈ ಒಂದು ಗುಡ್ ಫ್ಯಾಟ್. ಈ ಗುಡ್ ಫ್ಯಾಟ್ ಅದ್ರಲ್ಲೆಲ್ಲ ಪ್ಯೂರ್ ಆಗಿ ಸಿಗುವಂತದ್ದು. ಹಾಗಾದ್ರೆ ಈ ಗುಡ್ ಫ್ಯಾಟ್ ಪ್ಯೂರ್ ಆಗಿ ಸಿಗುವಂತದ್ದು ಅಂದ್ರೆ ಯಾವುದು? ಒಮೆಗಾ 3 ಅನ್ನುವಂತ ಗುಡ್ ಫ್ಯಾಟ್. ನೋಡಿ, ಒಮೆಗಾ 3 ಅನ್ನುವಂತ ಗುಡ್ ಫ್ಯಾಟ್ ನಮ್ ಬಾಡಿಯಲ್ಲಿ ಏನು ಪ್ರೊಡ್ಯೂಸ್ ಆಗಲ್ಲ, ಅದನ್ನ ನಾವು ಹೊರಗಡೆಯಿಂದನೇ ಕೊಡ್ಬೇಕು. ಆದ್ರೆ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಆ ಒಮೆಗಾ 3 ಅನ್ನುವಂತ ಗುಡ್ ಫ್ಯಾಟ್ ಸಿಗ್ತಾ ಇಲ್ಲ. ಯಾಕೆ? ನಾವು ಪ್ರತಿದಿನ ನೋಡ್ತೀವಿ ಫುಡ್ ಕ್ವಾಲಿಟಿಯಾಗಿ ಏನ್ ಸತ್ವ ಬೇಕೋ ಅದು ಸಿಗ್ತಾ ಇಲ್ಲ. ನಾವು ತಿನ್ನುವಂತ ಫುಡ್ ಅಲ್ಲಿ ಜಾಸ್ತಿ ನಾವು ಫಾಸ್ಟ್ ಫುಡ್ ಗಳಿಗೆ, ಬೇಕರಿ ಐಟಮ್ಸ್ ಗಳನ್ನ ಪ್ರತಿದಿನ ನೋಡ್ತೀವಿ. ಫುಡ್ ಕ್ವಾಲಿಟಿಯಾಗಿ ಏನ್ ಸತ್ವ ಬೇಕೋ ಅದು ಸಿಗ್ತಾ ಇಲ್ಲ. ನಾವು ತಿನ್ನುವಂತ ಫುಡ್ ಅಲ್ಲಿ ಜಾಸ್ತಿ ನಾವು ಫಾಸ್ಟ್ ಫುಡ್ ಗಳಿಗೆ, ಬೇಕರಿ ಐಟಮ್ಸ್ ಗಳನ್ನ ಜಾಸ್ತಿ ಮುಂಚೆ ಬ್ರೇಕ್ಫಾಸ್ಟ್ ಆಡ್ ಮಾಡಕ್ಕಿಂತ ಮುಂಚೆ ನಾವ್ ಯಾವಾಗ ಅಡಿಕ್ಟ್ ಆಗ್ತಿದ್ವೋ, ಸೊ ಅದ್ರಲ್ಲಿ ಏನ್ ಒಮೆಗಾ 3 ಅನ್ನೋಂತ ಫ್ಯಾಟ್ ಬೇಕಾ ಅದು ಸಿಗ್ತಾ ಇರ್ಲಿಲ್ಲ. ಅದಕ್ಕಾಗಿ ಸಮಸ್ಯೆಗಳಾಗ್ತಾ ಇರುವಂತ